ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಳಗ್ಗೆನೇ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ರಂಗೋಲಿ ಇವಾಗೆ ನಾನು ನಮ್ಮ ಮನೆಯವರು ಬೆಳಗ್ಗೆನೇ ಲ್ಯಾಪ್ಟಾಪ್ ಹಿಡ್ಕೊಂಡು ಕುಂತ್ಕೊಂಡಿದ್ರು. ಏನಪ್ಪ ಅಂತಂದರೆ ಅವ್ರದ್ದು ವರ್ಕ್ ಇರುತ್ತೆ ಅಲ್ವಾ, ಲ್ಯಾಪ್ಟಾಪ್ ಹಿಡ್ಕೊಂಡು ಕುಂತ್ಕೊಂಡಿದ್ರು. ಟೈಮ್ ಇವಾಗ 7 ಗಂಟೆ ಆಗಿದೆ. ಇವಾಗೆ ನೋಡಿ ನಾನು ಬೆಳಗ್ಗೆ ಸ್ವಲ್ಪ ಎಲ್ಲರಿಗೂ ಸಹ ಬಿಸಿನೀರು ಕೊಟ್ಟು ನಾನಿವಾಗ ಒಂದು ಗ್ಲಾಸ್ ಬಿಸಿನೀರು ಕುಡಿತಾ ಇದ್ದೀನಿ. ಬಿಸಿನೀರು ಕುಡಿದ್ರೆ ಹೆಲ್ತ್ಗೂ ಭಾಳ ಒಳ್ಳೆಯದು. ಹಾಗೂ ಕಾಲು ನೋವು ಬರಲ್ಲ, ಕೀಲು ನೋವು, ನೀವು ಏನೋ ಅಂತೀರ, ಸೊಂಟ ನೋವು ಬರಲ್ಲ. ಹಾಗೂ ತಲೆನೋವು ಸ್ಪೆಷಲ್ ಏನಪ್ಪ ಅಂತಂದರೆ ತಲೆನೋವು ಬರೋದೇ ಇಲ್ಲ. ಬೆಳಗ್ಗೆ ನೀವು ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು ಗ್ಲಾಸ್ ನೀವು ಖಾಲಿ ಹೊಟ್ಟೆಲೆ ಬಿಸಿನೀರು ಕುಡಿದ್ರಪ್ಪ ಅಂತಂದರೆ 108 ರೋಗಗಳಿಗೆ ರಾಮಬಾಣ ಅಂತಲೂ ಹೇಳ್ಬೋದು. ನಿಜವಾಗ್ಲೂ ಫ್ರೆಂಡ್ಸ್ ತುಂಬ ಹೆಲ್ತ್ಗೂ ಭಾಳ ಒಳ್ಳೆಯದು ನೀರು ಕುಡಿಯೋದ್ರಿಂದ. ಅದಕ್ಕೆ ನಾನು ಫಸ್ಟು ನೀರು ಕುಡಿದೇ ಮುಂದೆ ನಾನು ಕೆಲಸ ಮಾಡೋದು. ಇವಾಗೆ ನಾನು ಹಾಲಿನ ಪ್ಯಾಕೆಟ್ ತೊಗೊಂಡ್ಬಂದು ಹಾಲನ್ನ ಕಾಸ್ತಾ ಇದ್ದೀನಿ. ಎಲ್ರಿಗೂ ಕಾಫಿ ಮಾಡಿಕೊಡ್ಬೇಕು ಅಂತಂದು ನನ್ನ ಮಗ ಸಹ ಎದ್ದು ಬಂದ. ಅವನಿಗೂ ಸಹ ಸ್ವಲ್ಪ ಮುಖ ತೊಳ್ಕೊಂಡು ಬಾ ಅಂತ ಹೇಳಿ ಕಳಿಸಿದೆ ನಾನು. ಅವನು ಮುಖ ತೊಳ್ಕೊಂಡ್ಮೇಲೆ ಅವ್ರಿಗೂ ಸ್ವಲ್ಪ ಬೂಸ್ಟ್ ಮಾಡಿಕೊಡ್ಬೇಕು. ಇವಾಗ ಎಲ್ರಿಗೂ ಸಹ ನಾನು ಬೂಸ್ಟ್ ಮಾಡಿಕೊಡ್ತಾ ಇದ್ದೀನಿ. ಓಕೆ, ಇವಾಗ ನನಗೆ ನಿಜವಾಗ್ಲೂ ಇವತ್ತೇನಪ್ಪ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಅಂತಂದರೆ, ನನಗೂ ವಿಡಿಯೋ ಮಾಡೋದಕ್ಕೆ ತುಂಬ ಇಷ್ಟ ಇತ್ತು. ಅದಕ್ಕೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅಂತಂದು ವೀಡಿಯೋ ಸ್ಟಾರ್ಟ್ ಮಾಡಿದೆ. ನಿಜಕ್ಕೂ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಯಾವ ಥರ ವೀಡಿಯೋ ಮಾಡ್ತೀನೋ ಏನು ಅಂತ ಅನಿಸ್ಬಿಟ್ಟಿತ್ತು. ನಿಜ ನನಗೆ ವೀಡಿಯೋ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಹೇಗೆ ಮಾಡೋದು ಏನು ನನಗೇನೂ ಗೊತ್ತೇ ಇರಲಿಲ್ಲ ವೀಡಿಯೋ ಮಾಡೋದ್ರಾಗೆ. ಅದು ಹೇಗೆ ತಿಳ್ಕೊಂಡೆ ಅಂತಂದರೆ, ಹೀಗೆ ಸರ್ಚ್ ಮಾಡ್ಕೊತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಅದರಲ್ಲೇ ತಿಳ್ಕೊಂಡೆ ನಾನು. ನಿಜಕ್ಕೂ ಈಗ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಬಂತು. ಕೆಲವೊಬ್ರು ಹೇಳ್ತಾಯಿದ್ರು, ನಿಜವಾಗೂ ವಿಡಿಯೋ ಎಲ್ಲ ಚೆನ್ನಾಗಿ ಮಾಡ್ತೀಯ, ಇದೇ ಥರ ಮಾಡು ಅಂತಂದು. ಅದಕ್ಕೆ ನಾನು ವಿಡಿಯೋನ ಭಾಳ ಇಷ್ಟ ಆಯಿತು ವಿಡಿಯೋ ಮಾಡೋಕ್ಕೆ. ನಾನು ವಿಡಿಯೋ ಮಾಡಬೇಕು ಅಂತ ಅನ್ನೋದು ಭಾಳ ಇಷ್ಟ ಆಯಿತು. ನನ್ನ ಫ್ರೆಂಡ್ಸೂ ಹಾಗೆ ಹೇಳ್ತಾಯಿದ್ರು, ನೀನು ವಿಡಿಯೋ ಮಾಡಲಿ, ಮನೆಯಲ್ಲೇ ಇರ್ತೀಯಲ್ಲ ಅಂತ ಹೇಳ್ತಾಯಿದ್ರು ಅವರು. ಅದಕ್ಕೆ ನಾನು ಸಹ ಸ್ವಲ್ಪ ಫಸ್ಟ್ ವಿಡಿಯೋ ಹಾಕೋಣ, ನೋಡೋಣ ಹೇಗೆ ಬರುತ್ತೆ ಅಂತಂದು ಫಸ್ಟ್ ವಿಡಿಯೋ ಹಾಕಿದೆ ನಾನು. ನಿಜಕ್ಕೂ ನನಗೆ ಭಾಳ ಇಷ್ಟ ಆಯಿತು. ಅದಕ್ಕೆ ವಿಡಿಯೋ ಎಲ್ಲ ಹಾಕಿದ ಮೇಲೆ ಇದೇ ಥರನೇ ವಿಡಿಯೋ ಮಾಡಿದ್ರಾಯಿತು ಅಂತ ಅನಿಸಿತು. ಓಕೆ, ನಾನು ಅದೇ ಥರನೇ ವಿಡಿಯೋ ಮಾಡಿದ್ದೆ. ತುಂಬ ಚೆನ್ನಾಗಿ ಬರ್ತಾಯಿದ್ದು ನೋಡಿದೆ. ಹಾಗೂ ಕೆಲವೊಬ್ಬರು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಇನ್ನು ಕೆಲವೊಬ್ಬರು ಆಗಿಲ್ಲ. ಇನ್ನೂ ಆಗ್ತಾರೆ ಅಂತ ಅನಿಸಿತು. ಇನ್ನೂ ವೀಡಿಯೋಸ್ನೆಲ್ಲ ಹಾಕ್ತಾಯಿದ್ದೀನಿ. ನೋಡೋಣ ಇನ್ನೂ ಬರ್ತಾ ಹೇಗೋ ವೀಡಿಯೋಸ್ ಓಡ್ತವೆ ಏನು ಅಂತಂದು. ಓಕೆ, ಇವಾಗ ಎಲ್ರಿಗೂ ಸಹ ಕಾಫಿ ಮಾಡಿಕೊಡ್ತಾ ಇದ್ದೀನಿ. ಹಾಗೂ ಏನಪ್ಪ ಅಂತಂದರೆ, ಇನ್ನೂ ನಿಮ್ಮ ಸಪೋರ್ಟು ತುಂಬ ಮುಖ್ಯ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಹೇಗೆ ಬರುತ್ತೆ ಏನು ಅಂತ ನಮಗೂ ತಿಳಿಸಿದ್ರಪ್ಪ ಅಂತಂದರೆ ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಲ್ವಾ. ಅದಕ್ಕೆ ಪ್ಲೀಸ್ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಹೆಲ್ಪ್ ಮಾಡಿ. ಹಾಗೂ ಹೇಗೆ ಬರುತ್ತೆ ಏನು ಅಂತಂದು ವೀಡಿಯೋಸ್ನ ಪ್ಲೀಸ್ ತಿಳಿಸಿ ಅಂತ ಕೇಳುತ್ತೆ. ಇವಾಗ ನಾನು ಎಲ್ರಿಗೂ ಕಾಫಿ ಮಾಡಿಕೊಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ಬೇಳೆ ತೊಳಿತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ಸ್ವಲ್ಪ ಬೇಳೆ ತೊಳ್ಕೊಳ್ತಾ ಇದ್ದೀನಿ. ಬೇಳೆ ತೊಳೆದೇ ನೀವು ಗ್ಯಾಸಿನ ಮೇಲೆ ಕುದಿಯೋಕೆ ಇಡಬೇಕು. ಇಲ್ಲಪ್ಪ ಅಂತಂದರೆ ನೀವು ಹಾಗೆ ಇಟ್ರಪ್ಪ ಅಂತಂದರೆ ಅದು ಚೆನ್ನಾಗೂ ಅನಿಸೋದೇ ಇಲ್ಲ. ಬೇಳೆನ ಮೇಲೆ ಕಸರೆಲ್ಲ ತೇಲುತ್ತೆ. ಸ್ವಲ್ಪ ತೊಳೆದು ಇಟ್ರಪ್ಪ ಅಂತಂದರೆ ಮೇಲ್ಗಡೆ ಎಲ್ಲ ಕಸರೆಲ್ಲ ತೇಲುತ್ತೆ. ಇವಾಗ ನಾನು ಉದುರು ಬೇಳೆ ಮಾಡಿದ್ರೆ ಆಯಿತು ಅಂತಂದು ತೊಗರು ಬೇಳೆನ ಚೆನ್ನಾಗಿ ತೊಳೆದು ಇವಾಗ ನೀರು ಹಾಕಿ ನಾನು ಗ್ಯಾಸಿನ ಮೇಲೆ ಇಡ್ತಾ ಇದ್ದೀನಿ. ನೋಡ್ತಾ ಇದ್ರು, ಇವಾಗ ಕಾಫಿ ಎಲ್ಲ ಆಗಿದೆ. ಕಾಫಿನ ಸೋಸ್ಕೊಟ್ಟು ನಮ್ಮ ಮಾವರಿಗೆ ಹಾಗೂ ನಮ್ಮ ಮನೆಯವರಿಗೆ ಕಾಫಿ ಸೋಸ್ಕೊಟ್ಟು ನಾನು ಸಹ ಕಾಫಿ ಕುಡಿತೀನಿ. ಇವಾಗ ಸ್ವಲ್ಪ ಬೇಳೆ ಕುದಿಯೋಕೆ ಹಾಕಿದ್ದೆ, ಉದುರು ಬೇಳೆ ಮಾಡಿದ್ರಾಯಿತು ಅಂತಂದು. ಈ ರೆಸಿಪಿನ ನಾನು ಸುಪ್ರಿಯ ಪಾಕಶಾಲೆಯಲ್ಲಿ ಆವಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಸುಪ್ರಿಯ ಪಾಕಶಾಲೆ ಅಂತ ವಿಡಿಯೋ ಇದೆ. ಆ ವಿಡಿಯೋನ ನೀವು ಸರ್ಚ್ ಮಾಡ್ಬೋದು. ಅದರಲ್ಲಿ ನಿಮಗೆ ಯಾವುದಾದ್ರೂ ಐಟಮ್ಸ್ ಬೇಕೋ, ಯಾವುದಾದ್ರೂ ರೆಸಿಪೀಸ್ ಬೇಕು ಅಂತಂದರೆ ಅದರಲ್ಲಿದ್ದಾವೆ. ನೀವು ಸರ್ಚ್ ಮಾಡಿ ನೋಡ್ಕೊಳ್ಬೋದು. ಇವಾಗನೇ ನೋಡ್ತಾ ಇದ್ರಲ್ವ, ಕಾಫಿ ಎಲ್ಲ ನಮ್ಮ ಮನೆಯವರಿಗೆ ಹಾಗೂ ನಮ್ಮ ಮಾವರಿಗೆ ಇಬ್ರಿಗೂ ಸಹ ಕಾಫಿ ಕೊಡ್ತಾ ಇದ್ದೀನಿ. ಓಕೆ, ಇವಾಗ ಇಬ್ರಿಗೂ ಸಹ ಕಾಫಿ ಕೊಡ್ತಾಯಿದ್ದೀನಿ. ಒಂದು ಸೈಡಲ್ಲಿ ಹಾಲು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಒಂದು ಸೈಡಿಗೆ ತೊಗರು ಬೇಳೆನ ಕುದಿಯೋಕೆ ಇಟ್ಕೊಂಡಿದ್ದೆ. ಇವಾಗ ಚಪಾತಿ ಹಿಟ್ಟು ನೆನೆ ಇಟ್ಟರಾಯಿತು ಅಂತಂದು ಚಪಾತಿ ಹಿಟ್ಟು ನೆನೆ ಇಡ್ತಾ ಇದ್ದೀನಿ. ಓಕೆ, ನೋಡ್ತಾ ಇದ್ರಲ್ಲ ಚಪಾತಿ ಹಿಟ್ಟನ್ನ. ಇವಾಗ ನಾನು ಚಪಾತಿ ಹಿಟ್ಟು ನೆನೆ ಇಡ್ತಾ ಇದ್ದೀನಿ. ಚಪಾತಿ ಹಾಗೂ ಉದುರು ಬೇಳೆ ಸ್ವಲ್ಪ ಚಟ್ನಿ ಮಾಡಿದ್ರಾಯಿತು, ಮತ್ತು ಬೀಟ್ರೋಟ್ ಪಲ್ಯ ಮಾಡಿದ್ರಾಯಿತು ಅಂತಂದು. ನನ್ನ ಮಕ್ಕಳಿಗೆ ಅಷ್ಟೇ ಚಪಾತಿ ಹಾಗೂ ಉದುರು ಬೇಳೆ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೂ ಬೀಟ್ರೋಟ್ ಪಲ್ಯ ಅಂದ್ರೂ ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಅಂತಂದು. ಓಕೆ, ಇವಾಗ ಹಾಲು ಎಲ್ಲ ಬಿಸಿ ಆಗಿದ್ದಾವೆ. ಇವಾಗ ಒಂದು ಸೈಡಿಗೆ ನಾನು ನಮ್ಮ ಮನೆಯವ್ರಿಗೆ ಲಂಚ್ ಬಾಕ್ಸಿಗೆ ಕಟ್ಟಬೇಕು ಅಂತಂದು ಅನ್ನಕ್ಕೆ ಇಟ್ಕೊಂಡಿದ್ದೆ. ಇವಾಗ ಹಂಗೆ ಅನ್ನಕ್ಕೆ ಇಟ್ಕೊಂತ ನೋಡ್ಕೊಂತ ಸ್ವಲ್ಪ ಚಪಾತಿ ಹಿಟ್ಟು ನೆನೆ ಇಡ್ತಾ ಇದ್ದೀನಿ.
ಓಕೆ, ಇವಾಗ ಚಪಾತಿ ಹಿಟ್ಟು ಎಲ್ಲ ನೆನೆ ಇಟ್ಟಿದ್ದಾಯಿತು. ಸ್ವಲ್ಪ ಚಪಾತಿ ಹಿಟ್ಟಿಗೆ ಫ್ರೆಂಡ್ಸ್ ನೀವು ಎಣ್ಣೆ ಹಾಕಿ ಚಪಾತಿ ಹಿಟ್ಟಿಗೆ ನೆನೆ ಇಡೋದ್ರಿಂದ ಚಪಾತಿ ತುಂಬ ಸ್ಮೂತಾಗಿ ಬರ್ತವೆ. ಸ್ವಲ್ಪ ಜಾಸ್ತಿ ಹಾಕಿ ಎಣ್ಣೆ, ಹಾಗಾದರೆ ಚಪಾತಿ ಎಲ್ಲ ಭಾಳ ಸ್ಮೂತಾಗಿ ಬರ್ತವೆ. ಇವಾಗ ನಾನು ಈರುಳ್ಳಿ ಚಟ್ನಿ ಮಾಡಿದ್ರೆ ಆಯ್ತಂತು. ಈರುಳ್ಳಿ ಹಾಗೂ ಟೊಮೊಟೊ, ಹಸಿಮೆಣಸಿನ್ಕಾಯಿ ಹಾಗೂ ಬೆಳ್ಳುಳ್ಳಿನ ಹಾಕಿ ಇವಾಗ ಸ್ವಲ್ಪ ಅದಕ್ಕೆ ಅಲ್ಲ ಹಾಗೂ ಪುದೀನ ಹಾಕಿ ಚೆನ್ನಾಗಿ ತೊಳೆದು ಇವಾಗ ಒಂದು ಡಬ್ರಿಗೆ ಹಾಕಿಟ್ಕೊಂಡಿದ್ದೀನಿ. ಇವಾಗ ಒಂದು ಕಡೆ ಬೇಳೆ ಕುದ್ದಿದ್ದಾವೆ, ಚೆನ್ನಾಗಿ ಮೆತ್ತಗಾಗಿ ಕುದ್ದಿದ್ದಾವೆ. ಅದು ಇಳಿಸಿ ನಾನು ಇವಾಗ ಇವಾಗ ಅದನ್ನು ತೆಗೆದು ಇವಾಗ ಚಟ್ನಿಗೆ ಹುರ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಅಂದರೆ ಬೇಗ ಕೆಲಸ ಆಗಿಬಿಡುತ್ತೆ, ಸಂಜೆ ಅಂತಂದರೆ ಏನು ಕೆಲಸ ಇರೋದೇ ಇಲ್ಲಲ್ವ, ಅದಕ್ಕೆ ನಾನು ಬೆಳಗ್ಗೆನೇ ಜಾಸ್ತಿನೇ ವೀಡಿಯೋ ಮಾಡೋದು. ಇವಾಗ ಚಟ್ನಿಗೆ ಸ್ವಲ್ಪ ಎಣ್ಣೆ ಹಾಕಿ ಹುರಿಯೋದ್ರಿಂದ ತುಂಬ ಚೆನ್ನಾಗಿ ಇರುತ್ತೆ ಅಂತಂದು ಇವಾಗ ಚಟ್ನಿಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಭಾಳ ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ಎಲ್ಲವೂ ಸ್ವಲ್ಪ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಂಡ್ರಪ್ಪ ಅಂತಂದರೆ ಅವನು ಸಹ ಚಟ್ನಿ ಸಹ ತುಂಬ ಚೆನ್ನಾಗಾಗುತ್ತೆ. ಇವಾಗ ನಾನು ರೈಸ್ ಆಗಿದೆ. ಇವಾಗ ಬೇಳೆದು ಒಂದು ಸೈಡಿಗೆ ಇಡ್ತಾ ಇದ್ದೀನಿ. ಇವಾಗ ಒಂದು ಸೈಡಿಗೆ ಇಟ್ಮೇಲೆ ಇವಾಗ ಅನ್ನ ಬಸ್ಕೊಳ್ತಾ ಇದ್ದೀನಿ. ನಾನು ಜಾಸ್ತಿ ಅಂತಂದರೆ ಕುಕ್ಕರಲ್ಲಿ ರೈಸ್ ಮಾಡೋದೇ ಇಲ್ಲ, ಕಡೆಗೆ ಒಂದು ಸ್ವಲ್ಪ ಜಾಸ್ತಿ ರೈಸ್ ಮಾಡೋದು, ಒಂದು ಸ್ವಲ್ಪ ಡಬ್ರಿಯಲ್ಲೇ ಜಾಸ್ತಿ ರೈಸ್ ಮಾಡೋದು. ಇವಾಗ ನೋಡಿ ನಾನು ಚಟ್ನಿಗೆ ಹುರಿತಾ ಇದ್ದೀನಿ. ಸೈಡಿಗೆ ನಮ್ಮ ಮನೆಯವರು ಬಂದು ಸ್ವಲ್ಪ ಶೇಂಗಾ ಬೀಜ ಹಾಕಿದ್ರು. ಚಟ್ನಿಗೆ ಶೇಂಗಾ ಬೀಜ ಹಾಕು ತುಂಬ ಚೆನ್ನಾಗಿರುತ್ತೆ ಅಂತಂದು ಅವರು ಸಹ ಸ್ವಲ್ಪ ಶೇಂಗಾ ಬೀಜ ಹಾಕೋದ್ಮೇಲೆ ಇನ್ನೊಂದು ಸ್ವಲ್ಪ ಭಾಳ ಹೊತ್ತು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅಂತ ನಾನು ಇನ್ನೊಂದು ಸ್ವಲ್ಪ ಭಾಳ ಹೊತ್ತು ಫ್ರೈ ಮಾಡ್ಕೊಂಡೆ. ಇವಾಗ ಅದು ಉದುರುಬೇಳೆ ಎಲ್ಲ ತೆಗೆದು ಅದಕ್ಕೂ ಸಹ ಒಗ್ಗರಣೆಗೆ ಹಾಕಿದೆ. ಉದುರುಬೇಳೆ ಎಲ್ಲ ತೆಗೆದಿಟ್ಟು ಇವಾಗ ಅನ್ನ ಅಳ್ಳು ಬಿಟ್ಟಿದ್ದೀನಿ. ಇವಾಗ ಚಟ್ನಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಚಟ್ನಿ ಹಾಗೂ ರೈಸ್ ಎಲ್ಲ ಚೆನ್ನಾಗಿ ರೈಸ್ ಎಲ್ಲ ಆಯಿತು. ಇವಾಗ ಉದುರುಬೇಳೆಗೆ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿನ ನಾವು ಉದುರುಬೇಳೆ ಕುದಿಯೋಕೆ ಇಟ್ಕೊಂಡಿದ್ವಲ್ವ ಅದಕ್ಕೇನು ಹಾಕ್ಕೊಳ್ತೀನಿ. ಇವಾಗ ನಾವು ಒಂದು ಸೈಡಿಗೆ ಒಂದು ಪ್ಯಾನಿಗೆ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ, ಸಾಸಿವೆ, ಈರುಳ್ಳಿ ಹಾಗೂ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಎಲ್ಲದನ್ನು ಹಾಕಿ ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊಳ್ತಿರ್ತೀವಲ್ಲ ಅದಕ್ಕೂ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಬೇಕು, ಹಂಗಾದರೆ ಸ್ವಲ್ಪ ಟೇಸ್ಟ್ ಬರುತ್ತೆ. ಇವಾಗ ಈರುಳ್ಳಿ ಎಲ್ಲ ಹಾಕ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಕೈ ಆಡಿಸ್ಕೊಂಡ್ಮೇಲೆ ಸ್ವಲ್ಪ ಮೆತ್ತಗಾಗಬೇಕು. ಮೆತ್ತಗಾದರೆ ಉದುರುಬೇಳೆ ಚೆನ್ನಾಗಾಗುತ್ತೆ. ಇವಾಗ ನೋಡ್ತಾ ಇದ್ರಲ್ಲ, ಸ್ವಲ್ಪ ಮೆಂತ್ಯ ಪಲ್ಯ ಇತ್ತು, ಮೆಂತ್ಯ ಪಲ್ಯ ಇಟ್ಟರು ಆಯಿತು ಅಂತಂದು ನಾನು ಇವಾಗ ಮೆಂತ್ಯ ಪಲ್ಯ ಇಡ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ಮೆಂತ್ಯ ಪಲ್ಯ ಚೆನ್ನಾಗಿ ತೊಳೆದು ಮೆಂತ್ಯ ಪಲ್ಯ ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ಪಲ್ಯ ಹಾಕೋದ್ರಿಂದ ಸ್ವಲ್ಪ ಉದುರುಬೇಳೆ ಟೇಸ್ಟ್ ಬರುತ್ತೆ ಅಂತಂದು ನಾನು ಮೆಂತ್ಯ ಪಲ್ಯ ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ಪಲ್ಯ ಇಲ್ಲಪ್ಪ ಅಂತಂದರೆ ನೀವು ಸಬ್ಬಸಿಗೆ ಪಲ್ಯ ಹಾಕಿ ಆದರೂ ಉದುರುಬೇಳೆ ಪಲ್ಯ ಮಾಡ್ಕೊಳ್ಬೋದು. ಉದುರುಬೇಳೆ ಪಲ್ಯ ಸಬ್ಬಸಿಗೆ ಆದರೂ ಚೆನ್ನಾಗಿರುತ್ತೆ, ಮೆಂತ್ಯ ಪಲ್ಯ ಆದರೂ ಚೆನ್ನಾಗಿರುತ್ತೆ. ಉದುರುಬೇಳೆ ಹಾಕಿ ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅಂತಂದರೂ ನಾನು ಉದುರುಬೇಳೆ ಹಾಕಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಪಲ್ಯ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಾಗಿದೆ ಪಲ್ಯ ಅಂತಂದು ನೋಡಿ, ನಿಮಗೂ ಸಹ ತೋರಿಸ್ತಾ ಇದ್ದೀನಿ ಪಲ್ಯ ಎಷ್ಟು ಚೆನ್ನಾಗಾಗಿದೆ ಅಂತ. ಇವಾಗ ನಾನು ಸ್ವಲ್ಪ ಉದುರುಬೇಳೆನ ನೀರೆಲ್ಲ ಕಟ್ಟೆಲ್ಲ ತಕ್ಕೊಂಡು ಬೇಳೆ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಕಟ್ಟು ನಿಮಗೆ ಇನ್ನೂ ಸ್ವಲ್ಪ ನೀರು ಬೇಳೆ ಬೇಕಪ್ಪ ಅಂತಂದರೆ ಕಟ್ಟು ಹಾಕ್ಕೊಳ್ಬೋದು, ಇಲ್ಲ ಉದುರಾಗಿರ್ಬೇಕಪ್ಪ ಅಂತಂದರೆ ಆಗ ಸಹ ಮಾಡ್ಕೊಳ್ಬೋದು. ಇವಾಗ ನಾನು ಕಟ್ಟು ತೆಗೆದಿಟ್ಕೊಂಡಿರೋಂಥ ಕಟ್ಟನ್ನು ಸಹ ಸ್ವಲ್ಪ ಕಟ್ಟು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚಟ್ನಿ ಎಲ್ಲ ರೆಡಿ ಆಯಿತು. ಚಟ್ನಿಗೆ ಸಹ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ರೆ ಬೆಳಗ್ಗೆ ಟಿಫನ್ನು ರೆಡಿ ಆಗುತ್ತೆ. ನಮ್ಮ ಮನೆಯವರು ಸಹ ಕೆಲಸಕ್ಕೆ ಹೋಗ್ತಾ ಇದ್ರಲ್ವ, ಅವರು ಕೆಲಸಕ್ಕೆ ಹೋಗೋದು ಕಮಲಾಪುರದಲ್ಲಿ ಕೆಲಸಕ್ಕೆ ಹೋಗೋದ್ರಿಂದ ಸ್ವಲ್ಪ ಲೇಟಾಗಿ 8:30 ಹಿಂಗೆ ಹೋಗ್ತಾ ಇರ್ತಾರೆ ಅಂತಂದು ನಾನು ಸ್ವಲ್ಪ ಲೇಟಾಗಿ ಟಿಫಿನ್ ರೆಡಿ ಮಾಡ್ತಾ ಇರ್ತೀನಿ. ಇವಾಗ ಟೈಮ್ ಬಂದು 7:30 ಆಗಿದೆ, 7:30 8 ಆಗಿದೆ ಇವಾಗ. ಇವಾಗ ಕ್ಯಾರೆಟ್ ಬೀಟ್ರೂಟ್ ಸಹ ಸ್ವಲ್ಪ ಚೆನ್ನಾಗಿ ಬೀಟ್ರೂಟ್ ಪಲ್ಯ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಅಂತಂದು ಬೀಟ್ರೂಟ್ ಪಲ್ಯ ಮಾಡೋಕ್ಕೆ ಇಟ್ಕೊಂಡಿದ್ದೆ ನಾನು. ಬೀಟ್ರೂಟ್ ಎಲ್ಲ ಚೆನ್ನಾಗಿ ತೊಳೆದು ಸ್ವಲ್ಪ ಉಪ್ಪಾಕಿ ತೊಳೆಯೋದ್ರಿಂದ ಕಲರೆಲ್ಲ ಹೋಗುತ್ತೆ ಅಂತ ಉಪ್ಪಾಕಿ ತೊಳೆದಿದ್ದೀನಿ. ಮತ್ತು ಉಪ್ಪಾಕಿ ಕುದಿಸೋದ್ರಿಂದ ಸ್ವಲ್ಪ ಚೆನ್ನಾಗಿ ಸ್ವೀಟ್ ಬರೋದೇ ಇಲ್ಲ. ಬೀಟ್ರೂಟು ಸ್ವಲ್ಪ ಉಪ್ಪಾಕಿ ಕುದಿಸ್ಕೊಳ್ಳಿ, ನೀವು ಸಹ ಉಪ್ಪಾಕಿ ಕುದಿಸ್ಕೋಬೇಕು, ಹಂಗಾದರೆ ಬೀಟ್ರೂಟು ಸ್ವೀಟ್ ಬರೋದೇ ಇಲ್ಲ. ಇವಾಗ ಬೀಟ್ರೂಟ್ ಕುದಿಯೋಕೆ ಇಟ್ಕೊಂಡಿದ್ದೀನಿ ಗ್ಯಾಸಿನ ಕಟ್ಟಿ ಮೇಲೆ. ಇವಾಗ ನಾನು ನಮ್ಮ ಮನೆಯವರಿಗೆ ಚಪಾತಿ ತೀಡ್ಕೊಡ್ತಾ ಇದ್ದೀನಿ. ಅವ್ರಿಗೂ ಸ್ವಲ್ಪ ಟೈಮ್ ಆಯಿತು ಅಂತಂದು ಬೇಗ ಚಪಾತಿ ಬೇಕು ಅಂತ ಕೇಳ್ತಾ ಇದ್ರು. ಚಪಾತಿ ತೀಡ್ಕೊಡ್ತಾ ಇದ್ದೀನಿ.
ಓಕೆ, ಇವಾಗ ಒಂದು ಸೈಡಿಗೆ ಚಪಾತಿ ಬೆನ್ಸ್ಕೊತ ಒಂದು ಸೈಡಿಗೆ ಚಪಾತಿ ತೀರ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತಂದರೆ ಪ್ಲೀಸ್ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತಂದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬರ್ ಆಗಿ. ನಾವು ಮಾಡೋ ಹೊಸ ಹೊಸ ರೆಸಿಪಿ ಹಾಗೂ ವಿಡಿಯೋಸ್ ಎಲ್ಲ ನಿಮಗೆ ಬರ್ತಾ ಇರ್ತವೆ. ಓಕೆ, ಎಲ್ಲರಿಗೂ ಸಹ ಚಪಾತಿ ತೀರ್ಕೊಟ್ಟಿದ್ದಾಯಿತು. ನಾನು ಸಹ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದು, ಓಕೆ ಇವಾಗ ನಾನು ಸಹ ಹೋಗಿ ಸ್ನಾನಕ್ಕೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ. ನಾನು ಇವಾಗ ನೋಡಿ ನಾನು ಇವತ್ತು ವೇರ್ ಮಾಡಿರುವಂಥ ಡ್ರೆಸ್ಸು ನೋಡಿ, ಈ ಟಾಪ್ನ ನಾನು ಇಲ್ಲೇ ಅಂಗಡಿಯಲ್ಲಿ ತೊಗೊಂಡಿರೋದು. ನಿಜವಾಗೂ ತುಂಬ ಮೆತ್ತಗಿರುತ್ತೆ, ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ವಿಡಿಯೋದಲ್ಲಿ ನೋಡುವಾಗ ನನ್ನ ಮಕ್ಕಳು ಸಹ ನಾನು ಅಂತ ಕೇಳ್ತಾಯಿದ್ರು. ಅವ್ರನ್ನೂ ಸಹ ತೋರಿಸಿದೆ. ಇವಾಗ ನಾನು ಟಿಫಿನ್ ಮಾಡ್ತಾಯಿದ್ದೀನಿ. ನಂದು ಸಹ ಟಿಫಿನ್ ಆಗ್ತಾಯಿದೆ. ನನ್ನ ಮಗಳು ನಾನು ವಿಡಿಯೋ ಮಾಡ್ತೀನಿ ಅಂತಂದ್ಲು. ಆಯ್ತಮ್ಮ ನೀನೇ ಮಾಡು ಅಂತಂದೆ. ಓಕೆ, ಇವಾಗ ಅವ್ರದ್ದು ಎಲ್ಲರದ್ದು ಆಯಿತು. ಸಂಜೆ ಆಗಿದೆ. ಅವ್ರಿಗೂ ಸಹ ಸ್ವಲ್ಪ ಬೂಸ್ಟ್ ಹಾಗೂ ಬಿಸ್ಕೆಟ್ ಕೊಟ್ಟೆ. ಸಂಜೆ ಆಗಿದೆ ಅಂತಂದು ನಾನು ಸಹ ಸ್ವಲ್ಪ ಮನೆ ಹತ್ರ ಪಲ್ಯ ಬಂದಿತ್ತು, ಪಲ್ಯ ಎಲ್ಲ ತಗೊಂಡು ಟಿ ವಿ ನೋಡ್ಕೊತ ಸ್ವಲ್ಪ ಪಲ್ಯ ಸೋಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ಪಲ್ಯ ಎಲ್ಲ ಸೋಸ್ಕೊಂಡು, ಓಕೆ ಪಲ್ಯ ಎಲ್ಲ ಸೋಸ್ಕೊಂಡೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಮುಂದಿನ ವಿಡಿಯೋ